ಮೀಡಿಯಾ 9 ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ. ಗುಂಡು ಹಾರಿಸಿಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಒಕ್ಕಲೇರಿ ಗ್ರಾಮಕ್ಕೆ ಗಸ್ತು ತಿರುಗಲು ಹೋಗಿದ್ದ ರಾಘವೇಂದ್ರ ನಂತರ ಠಾಣೆಗೆ ವಾಪಸ್ಸಾಗಿದ್ದರು. ನಂತರ ಠಾಣೆಯ ಮೊದಲನೇ ಮಹಡಿಯಲ್ಲಿ ರಿವಾಲ್ವರ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರತಿನಿಧಿ ಗೌತಮ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಂಜುಳಾ, ನಿನ್ನೆ ರಾತ್ರಿ ರಾಘವೇಂದ್ರ ಅವರು ಗಸ್ತು ತಿರುಗಲಿಕ್ಕೆ ಅಂತ ಹೋಗಿರ್ತಾರೆ. ಅದು ಒಕ್ಕಲೇರಿ ಗ್ರಾಮಕ್ಕೆ ಗಸ್ತು ತಿರುಗಲಿಕ್ಕೆ ಹೋಗಿರ್ತಾರೆ. ಅವರ ಹೆಂಡತಿ ಆಗಿರ್ತಕ್ಕಂಥ ಚೈತ್ರ ಅವ್ರ ಹತ್ರ ಹೇಳಿಕೊಂಡು ಹೋಗಿರ್ತಾರೆ, ಗಸ್ತು ತಿರುಗಲಿಕ್ಕೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಆದರೆ ಬೆಳಗಿನ ಜಾವ ಆದರೂ ಕೂಡ ರಾಘವೇಂದ್ರ ಅವರು ಬರದೇ ಇರುವಂತಹ ಸನ್ನಿವೇಶದಲ್ಲಿ ಚೈತ್ರ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಕರೆಯನ್ನ ಮಾಡ್ತಾರೆ. ಆದರೆ ಕರೆಯನ್ನ ಸ್ವೀಕರಿಸಿದಂತಹ ರಾಘವೇಂದ್ರ ಅವರು ಅನುಮಾನಗೊಂಡು ಪೊಲೀಸ್ ಠಾಣೆಯಲ್ಲಿರ್ತಕ್ಕಂತಹ ದಫೇದಾರ್ ಆಗಿರ್ತಕ್ಕಂತಹ ಶಫಿ ಅವರಿಗೂ ಕೂಡ ಕರೆಯನ್ನ ಮಾಡ್ತಾರೆ. ಶಫಿ ಅವರು ಕರೆಯನ್ನ ಸ್ವೀಕರಿಸಿಕೊಂಡು ನೋಡಿದಾಗ ಪೊಲೀಸ್ ಠಾಣೆಯ ಮೊದಲನೇ ಮಹಡಿಯಲ್ಲಿ ಈ ರಾಘವೇಂದ್ರ ಅವರೇನಿದ್ದಾರೆ ಸರ್ವಿಸ್ ರಿವಾಲ್ವರ್ನಿಂದ ತನ್ನ ತಲೆಗೆ ಗುಂಡಿಟ್ಟುಕೊಂಡು ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬರುತ್ತೆ. ತದನಂತರ ಶಫಿ ಅವರೇನಿದ್ದಾರೆ SP ಆಗಿರ್ತಕ್ಕಂತಹ ಕೋಲಾರ SP ದಿವ್ಯಾ ಗೋಪಿನಾಥ್ ಅವರಿಗೆ ಕರೆಯನ್ನ ಮಾಡೋದ್ರ ಮೂಲಕ ವಿಷಯವನ್ನ ಮುಟ್ಟಿಸ್ತಾರೆ. ನಂತರ ಕೋಲಾರ SP ದಿವ್ಯಾ ಗೋಪಿನಾಥ್ IGP ಅವರಿಗೆ ಕರೆಯನ್ನ ಮಾಡಿ ಈ IGP ಮತ್ತು ದಿವ್ಯಾ ಗೋಪಿನಾಥ್ ಇಬ್ರು ಕೂಡ ಮಾಲೂರು ಪೊಲೀಸ್ ಠಾಣೆಗೆ ಬಂದು ಪರಿಶೀಲನೆಯನ್ನ ನಡೆಸಿದಾಗ ಅಲ್ಲಿ ಒಂದು ಡೆತ್ ನೋಟ್ ಕೂಡ ಸಿಗುತ್ತೆ. ಡೆತ್ ನೋಟ್ ನಲ್ಲಿ ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ, ನನ್ನ ಸಾವಿಗೆ ನಾನೇ ಕಾರಣ ಅನ್ನುವಂಥದ್ದು ಬರೆದಿರುವಂಥದ್ದು ಕಾಣುತ್ತೆ. ಅದನ್ನ ಕಂಡಂತಹ ಇವರು ಈಗ ಸದ್ಯಕ್ಕೆ ಈ FSL ತಂಡ ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದೆ. FSL ತಂಡ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಮಂಜುಳಾ. ಧನ್ಯವಾದ ಗೌತಮ್. ಈ ಘಟನೆ ಬಗ್ಗೆ ಕೋಲಾರ SP ದಿವ್ಯಾ ಗೋಪಿನಾಥ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಕೋಲಾರ SP ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಬೆಳಗ್ಗೆ ತಮ್ಮ ಚೇಂಬರ್ ಅಲ್ಲಿ ಶಾರ್ಟ್ ಆಗಿರುವಂತಹ ಮಾಹಿತಿ ಬಂತು. ಇಲ್ಲಿ ಬಂದ ನಂತರ ನಾವು ದಟ್ ಸೀನ್ ಆಫ್ ಕ್ರೈಮ್ ಹ್ಯಾಸ್ ಬೀನ್ ಸೀಲ್ ಮಾಡಿದ್ದಾರೆ. ನಮ್ಮ FSL ತಂಡವನ್ನು ಈಗ ಬರ್ತಾ ಇದ್ದಾರೆ. FSL ತಂಡವನ್ನು ಕಳಿಸ್ಕೊಂಡು ಡೀಟೇಲ್ ಆಗಿ ಅಫೆನ್ಸ್ದು ಸೀನ್ ಪೂರ್ಣವಾಗಿ ನಾವು ಅವರ ವಿಚಾರಣೆ ಮಾಡಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ ನಂತರ ಈ ಸಂಬಂಧ ಒಂದು ಕೇಸ್ ರಿಜಿಸ್ಟರ್ ಮಾಡಲಾಗುವುದು. ಮಾಡಿಬಿಟ್ಟು ಎಲ್ಲ ಆ್ಯಂಗಲಲ್ಲಿ ಈ ಕೇಸ್ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ. ಸೈಂಟಿಫಿಕ್ ಆಗಿ ಎಲ್ಲ ರೀತಿಯಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಉನ್ನತ ಮಟ್ಟ ಅಧಿಕಾರಿಯಿಂದ ಈ ಕೇಸ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಬಳಿ ನಡೆದ ಕೊಲೆ ಪ್ರಕರಣ ಗಂಭೀರ ಸ್ವರೂಪ ಪಡೆದಿದೆ. ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅನ್ನೋ ಒತ್ತಾಯ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ವ್ಯವಸ್ಥಿತ ಸಂಚು ರೂಪಿಸಿ ಕೊಲೆ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ RSS ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸ್ವಪ್ನ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? Yes, Manjula, following the murder of RSS worker Rudresh, yesterday, the senior leaders of RSS and BJP had decided to stage a protest in Shivaji Nagar. As a precautionary measure, Section 144 has been imposed in areas of Shivaji Nagar. The areas which are under Section 144 are Commercial Street, Bharti Nagar, Pulkeshi Nagar and Commercial Streets. And the shops in Shivaji Nagar are totally shut down. And from morning the protesters are gathering in Shivaji Nagar, and there are huge number of protesters who have gathered in Shivaji Nagar. There may be around 200 to 300 protesters, and even the senior leaders of BJP and RSS are present in the venue. Leaders like R. Ashoka, Shobha Karandlaje, PC Mohan are present here. And their only demand is that culprits should be arrested immediately, and they have decided to head towards police commissioner office and hand over a memorandum to him. And when they started heading towards police commissioner's office at Indian Express Circle, they were stopped by the cops, and even police commissioner NS Megarik arrived there, and he spoke with the senior leaders Ashoka and Shobha Karandlaje, and told them that they can't continue the protest as Section 144 has been imposed in the area. And even when we asked about the culprits
to NS Megarik, he replied that the investigation has been started and they have questioned many suspects. Still the motive behind the murder is not known. ಮಾಹಿತಿಗಾಗಿ ಧನ್ಯವಾದ ಸ್ವಪ್ನ. ಇನ್ನು ಬಿಡಿಎ ನಿರ್ಮಾಣ ಮಾಡೋದಕ್ಕೆ ಹೊರಟಿರೋ ಎಲ್ಲ ಕಾಮಗಾರಿಗಳಿಗೂ ಇತ್ತೀಚಿನ ದಿನಗಳಲ್ಲಿ ವಿರೋಧ ಸರ್ವೇ ಸಾಮಾನ್ಯವಾದಂತಿದೆ. ಈಗಲೂ ಸಹ ಸ್ಟೀಲ್ ಫ್ಲೈಓವರ್ಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಿದೆ. ನೂರಾರು ಮರಗಳನ್ನ ಕತ್ತರಿಸಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರುತ್ತದೆ. ಆದ್ರಿವತ್ತು ಇಡೀ ಯೋಜನೆಯೇ ಬೇಡ ಅಂತ ಸಾವಿರಾರು ಜನ ಬೀದಿಗೆ ಇಳಿದಿದ್ದು ಮಾನವ ಸರಪಳಿ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಸ್ಟೀಲ್ ಫ್ಲೈಓವರ್ ಬೇಡವೇ ಬೇಡ, ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾದ ಸ್ಟೀಲ್ ಫ್ಲೈಓವರ್, ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಲು 6.72 ಕಿಲೋಮೀಟರ್ ಉದ್ದದ ಸ್ಟೀಲ್ ಫ್ಲೈಓವರ್ ನಿರ್ಮಿಸುವ ಸರ್ಕಾರದ ನಿರ್ಧಾರಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ನಗರದ ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳದವರೆಗೆ ಮಾನವ ಸರಪಳಿ ನಿರ್ಮಿಸಿದ ಸಿಟಿಜನ್ ಅಗೇನ್ಸ್ಟ್ ಸಂಘಟನೆ ಭಾರೀ ವಿರೋಧ ವ್ಯಕ್ತಪಡಿಸಿತು. ಮರಗಳನ್ನ ಕಡಿಯಬೇಡಿ, ಸ್ಟೀಲ್ ಫ್ಲೈಓವರ್ ಬೇಡವೇ ಬೇಡ, ಮರಗಳನ್ನ ಉಳಿಸಿ ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ಈ ಸ್ಟೀಲ್ ಬ್ರಿಡ್ಜ್ ಫ್ಲೈಓವರ್ನಿಂದ 812 ಮರಗಳಿಗೆ ಕೊಡಲಿ ಏಟು ಬೀಳಲಿದೆ. ಈಗಾಗಲೇ L&T ಕಂಪನಿಗೆ ಟೆಂಡರ್ ಸಹ ನೀಡಲಾಗಿದೆ. ಪ್ರತಿಭಟನೆಯಲ್ಲಿ ಅರುಣ್ ತಿನ್ನಾಗ್, ಸುಧಾ ಬೆಳವಾಡಿ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಭಾಗವಹಿಸಿದ್ರು. ಈ ಫ್ಲೈಓವರ್ಗೆ ಇಷ್ಟೊಂದು ಹಣ ಬೇಕಾ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಏನು ಹೇಳೋದು, ನಾವು ಇಷ್ಟು ಜನ ಈಗ ಇಲ್ಲಿ ಸಾಲಾಗಿ ಜನ ನಿಂತಿದ್ದಾರಲ್ಲ, ಅಷ್ಟು ಜನ ಬೆಳಿಗ್ಗೆ ಒಬ್ಬ ಸಾಮಾನ್ಯ ಪ್ರಜೆ ಯಾಕೆ ರಸ್ತೆಗೆ ಬಂದು ನಿಂತ್ಕೋಬೇಕು? ಇಷ್ಟು ಜನ ಒಂದು ಕಾಳಜಿಯಿಂದ ಬಂದಿದ್ದಾರೆ. ಏನಪ್ಪ ಅಂದರೆ ಬೆಂಗಳೂರಲ್ಲಿ ಇಂಥ ಒಂದು ಸ್ಟೀಲ್ ಬ್ರಿಡ್ಜ್ ಕಟ್ಟಬೇಕೆ. ಈ ಹಿಂದೆಯೇ ಸ್ಟೀಲ್ ಬ್ರಿಡ್ಜ್ಗಾಗಿ 2014ರಲ್ಲಿ ಸುಮಾರು 1350 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿತ್ತು. ಆದರೆ ಈಗ ಏಕಾಏಕಿ 1791 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ಈಗ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ಹಣವನ್ನು ಹೆಚ್ಚಿಸೋದ್ರಿಂದ ಇದರ ಹಿಂದೆ ಯಾವುದೋ ಗೋಲ್ಮಾಲ್ ನಡೀತಿದೆ ಅನ್ನೋದು ಜನಸಾಮಾನ್ಯರ ಅನಿಸಿಕೆ ಆಗಿದೆ. ನಮ್ಗೆ ಸ್ಟೀಲ್ ಫ್ಲೈಓವರ್ ಬೇಡ, ಯಾಕೆಂದರೆ ಅವರು ಮರಗಳನ್ನ ಕಡಿತಾ ಇದ್ದಾರೆ. ಮತ್ತು ಇರೋ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡದೆ ಸುಮ್ಮನೆ 1700 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಅದಕ್ಕೋಸ್ಕರ ಉಪಯೋಗಿಸ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದ್ರ ಬದಲು ಇರೋದನ್ನು ಇಂಪ್ರೂವ್ ಮಾಡಲಿ, ಟ್ರಾಫಿಕ್ ಕಂಜೆಷನ್ನ ಕಮ್ಮಿ ಮಾಡೋಕ್ಕೆ ಏನೇನು ಕ್ರಮ ತೊಗೋಬೇಕೋ ತೊಗೊಳ್ಳಿ. ಅದು ಬಿಟ್ಟು ಸ್ಟೀಲ್ ಫ್ಲೈಓವರ್ ಮಾಡ್ತೀವಿ, ಅದರಲ್ಲಿ ದುಡ್ಡು ಹೊಡೆಯೋದು, ಮರಗಳನ್ನ ಕಡಿಯೋದು, ಮಳೆ ಬರದೆ ನಾವೆಲ್ಲ ರೋಡಿಗೆ ಬರಬೇಕಷ್ಟೇ. ನೀರಿಲ್ಲದೆ ಸಾಯ್ತಾ ಇದ್ದೀವಿ ಬೆಂಗಳೂರು ಜನ. ದಯವಿಟ್ಟು ಬೇಡ ಸ್ಟೀಲ್ ಬ್ರಿಡ್ಜ್. ಈಗಲಾದರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಜನರ ಆಗ್ರಹಕ್ಕೆ ಕೈ ಜೋಡಿಸಿ ಅವ್ಯವಹಾರವನ್ನು ತಡೆಗಟ್ಟಬೇಕನ್ನೋದು ಜನರ ಅನಿಸಿಕೆ ಆಗಿದೆ. ಒಟ್ನಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ನಡೀತಿರೋದಂತೂ ವಿಪರ್ಯಾಸ. ಜಗದೀಶ್ ಖಾಶಂಪುರ್, ಮೀಡಿಯಾ 9, ಬೆಂಗಳೂರು. ಇಂದು ಸ್ವತಃ ರಾಜ್ಯದ ಮುಖ್ಯಮಂತ್ರಿಯೇ ರಸ್ತೆಗಿಳಿದಿದ್ರು. ನಗರದ ಏರ್ಪೋರ್ಟ್ಗೆ ಇರೋ ಪರ್ಯಾಯ ರಸ್ತೆಗಳತ್ತ ತೆರಳಿ ಅಭಿವೃದ್ಧಿ ಕಾಮಗಾರಿ ಪರಿಶೀಲಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಆದರೆ ಸಿಎಂರ ಈ ನಗರ ಪ್ರದಕ್ಷಿಣೆಯಿಂದ ಪರದಾಡಿದ್ರು ಮಾತ್ರ ಜನಸಾಮಾನ್ಯರು. ಇಂದು ಸಿಲಿಕಾನ್ ಸಿಟಿ ರಸ್ತೆಗಿಳಿದಿದ್ರು ಸಿಎಂ ಸಿದ್ದರಾಮಯ್ಯ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಸಿಎಂ ಸಿದ್ದರಾಮಯ್ಯ. ಹೌದು, ಇಂದು ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಟಿ ರೌಂಡ್ ಅನ್ನ ಹೊಡೆದು ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರೋ ಪರ್ಯಾಯ ರಸ್ತೆಗಳತ್ತ ಸಿಎಂ ಸಿದ್ದರಾಮಯ್ಯ ತೆರಳಿದ್ದರು. ನಂತರ ಬಾಗ್ಲೂರು ರೇವಾ ಕಾಲೇಜ್ ಜಂಕ್ಷನ್ ಬಳಿ ಬಸ್ನಿಂದ ಕೆಳಗಿಳಿದ ಸಿಎಂಗೆ ಸಚಿವ ಬೈರೇಗೌಡ ಭೇಟಿಯಾಗಿ ವಿಮಾನ ನಿಲ್ದಾಣ ರಸ್ತೆಗೆ ಪರ್ಯಾಯ ಮಾರ್ಗದ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಹಾಗೆ ತಣಿಸಂದ್ರಕ್ಕೆ ತೆರಳಿ ಹೊಸದಾಗಿ ಹಾಕಿದ ರಸ್ತೆ ಡಾಂಬರೀಕರಣದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ನಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಿಂಭಾಗಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ರು. ಹಾಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ ಸಿಎಂ, ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ನಿರ್ಧಾರವನ್ನ ನೀಡಿದೆ. 73% ಮಂದಿ ಸ್ಟೀಲ್ ಬ್ರಿಡ್ಜ್ ಪರವಾಗಿದ್ದಾರೆ ಎಂದರು. ತೆಗೆದು ಅದು ಒಳಗಡೆ ಹೋಗುತ್ತೆ. ಇದು ಒಂದು ರೂಟು. ಈಗಾಗಲೇ ಇದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಈ ರಸ್ತೆನ. ಮತ್ತು ಅಲ್ಲಿ ರಿಂಗ್ ರೋಡಿಂದ ಫ್ಲೈಓವರ್ ಅರ್ಧಕ್ಕೆ ನಿಂತೋಗಿತ್ತಲ್ಲ, 800 ಕ್ರಾಸ್ ಹತ್ರ, ಅದನ್ನು ಕೂಡ ಈಗೆಲ್ಲ ಲ್ಯಾಂಡ್ ಆಕ್ಷನ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಈಗ ಸಮಸ್ಯೆ ಬಗೆಹರಿದಿದೆ. ಕೆಲಸ ಪ್ರಾರಂಭ ಆಗಿದೆ. ರೋಡ್ ವೈಡನಿಂಗು ಕೂಡ ನಡೀತಾ ಇದೆ.
ಇನ್ನು ಏರ್ಪೋರ್ಟ್ಗೆ ಪರ್ಯಾಯ ಮಾರ್ಗವಾಗಿ ಹೆಣ್ಣೂರು ಬಂಡಿಕೋಡಿಗೆಹಳ್ಳಿವರೆಗಿನ 20 ಕಿಲೋಮೀಟರ್ ರಸ್ತೆ ಮತ್ತು ತಣಿಸಂದ್ರ ಹಾಗೂ ಕೋಗಿಲು ಮೂಲಕ ವಿಮಾನ ನಿಲ್ದಾಣಕ್ಕೆ ಸೇರುವ 21 ಕಿಲೋಮೀಟರ್ ಮಾರ್ಗವನ್ನ ಗುರುತಿಸಲಾಗಿದೆ. ಹಾಗೆ 12.24 ಎಕರೆ ಖಾಸಗಿ ಭೂಮಿಯನ್ನ ವಶಪಡಿಸಿಕೊಂಡು ರಸ್ತೆ ಅಭಿವೃದ್ಧಿಗೆ ಸಿಎಂ ಸೂಚಿಸಿದರು. ಇದು ಇವತ್ತಿನ ದಿನ ಏನು ಪರ್ಯಾಯ ರಸ್ತೆಗಳಿದೆ ಏರ್ಪೋರ್ಟಿಗೆ, ಒಂದು ಇದು ತಣಿಸಂದ್ರ ಮೇನ್ ರೋಡಿಂದ ಹೋಗುವಂಥದ್ದು ಬಾಗ್ಲೂರು ಮಾರ್ಗವಾಗಿ ಏರ್ಪೋರ್ಟ್ಗೆ ಹೋಗೋದು, ಇನ್ನೊಂದು ಹೆಣ್ಣೂರು ರಸ್ತೆ ಇನ್ನೊಂದು ಇದಿದೆ. ಆ ಎರಡನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿದ್ದಾರೆ. ಅದರದ್ದು ಎಂಟೈರ್ ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸಿಎಂ ನಗರ ಪ್ರದಕ್ಷಿಣೆಯಿಂದ ಗೃಹ ಕಚೇರಿ ಕೃಷ್ಣಾದಿಂದ ಮೇಕ್ರಿ ಸರ್ಕಲ್ವರೆಗೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದ ಜನರು ಪರದಾಡುವಂತಾಗಿತ್ತು. ಒಟ್ಟಿನಲ್ಲಿ ಸಿಎಂ ನಗರ ಸುತ್ತುವರಿಕೆಯಿಂದ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿರುವುದಂತೂ ಸತ್ಯವಾಗಿದೆ. ಜಗದೀಶ್ ಕಾಶಂಪೂರ್, ಮೀಡಿಯಾ 9, ಬೆಂಗಳೂರು. ಇಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾವೇರಿ ನ್ಯಾಯಾಧಿಕರಣದ 2007ರ ಫೆಬ್ರವರಿ 5ನೇ ತಾರೀಕಿನಂದು ನಡೆದ ಕಾವೇರಿ ತೀರ್ಪಿನ ವಿಚಾರಣೆ ನಡೆದಿದೆ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಮತ್ತು ತಮಿಳುನಾಡು ಒಮ್ಮತವಾಗಿರುವ ವಾದ ಮಂಡಿಸಿದವು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಮಂಜುಳಾ, ಕಾವೇರಿ ನ್ಯಾಯಾಧೀಕರಣ ಮಂಡಳಿ 2007ರಲ್ಲಿ ಫೆಬ್ರವರಿ 5ನೇ ತಾರೀಕು ನೀಡಿರ್ತಕ್ಕಂತಹ ತೀರ್ಪಿನ ವಿಶೇಷ ಮೇಲ್ವಿಚಾರಣೆಯನ್ನು ಈಗಾಗಲೇ ಏನಂತಂದರೆ ನ್ಯಾಯಮೂರ್ತಿಗಳಾದಂತಹ ದೀಪಕ್ ಮಿಶ್ರಾ ಅವರ ತ್ರಿಸದಸ್ಯ ಪೀಠ ಈಗಾಗಲೇ ಇದ್ರ ಬಗ್ಗೆ ಏನಂದರೆ ವಿಚಾರಣೆ ಆರಂಭಗೊಂಡಿತ್ತು. ಆರಂಭಗೊಂಡಿದ್ದಾಗ ಏನಂತಂದರೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಈ 4 ರಾಜ್ಯಗಳು ಒಂದೇ ಸಾರಿ ಏನಂತಂದ್ರೆ ಒಮ್ಮತದ ನಿರ್ಧಾರವನ್ನು ಕೈಗೊಂಡಿದ್ದು. ಆದರೆ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಏನಂತಂದ್ರೆ ಇದ್ರ ಬಗ್ಗೆ ವಾದ ಮಂಡಿಸಿದ್ರು. ಈ ವಾದದಲ್ಲಿ ಏನಿತ್ತು ಅಂದ್ರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕದ ಒಂದು ಕಾವೇರಿ ನ್ಯಾಯಾಧೀಕರಣ ಮಂಡಳಿಯ ಒಂದು ನೀಡಿರ್ತಕ್ಕಂತಹ ತೀರ್ಪಿನ ಮೇಲೆ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ಗೆ ವಿಚಾರಣೆ ಮಾಡುವಂತಹ ಅಧಿಕಾರ ಇಲ್ಲ ಅಂತ ಹೇಳ್ತು. ಆದ್ರೆ ಕರ್ನಾಟಕದ ಪರ ವಕೀಲರಾಗಿರ್ತಕ್ಕಂತಹ ನಾರಿಮನ್ನು, ಅದೇ ರೀತಿಯಾಗಿ ತಮಿಳುನಾಡಿನ ವಕೀಲರಾಗಿರ್ತಕ್ಕಂತಹ ಶೇಖರ್ ನಫಾಡೆ ಅವರು ಇದ್ರ ಬಗ್ಗೆ ಏನಂತಂದ್ರೆ ವಿರೋಧ ವ್ಯಕ್ತಪಡಿಸ್ತಾರೆ. ಏನಂದ್ರೆ ಆರ್ಟಿಕಲ್ 136ರ ಅಡಿಯಲ್ಲಿ ನಾವು ಈ ನ್ಯಾಯಾಧೀಕರಣದ ಒಂದು ಅಂತಿಮ ತೀರ್ಪಿನ ಮೇಲೆ ಏನಂದ್ರೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡನೆ ಮಾಡಬಹುದು ಅಂತ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ವಿಶೇಷವಾಗಿ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳುತ್ತವೆ. ಹಾಗಾಗಿ ದೀಪಕ್ ಮಿಶ್ರಾ ಅಂದ್ರೆ ಈ ತ್ರಿಸದಸ್ಯ ಪೀಠದ ದೀಪಕ್ ಮಿಶ್ರಾ ನೇತೃತ್ವದ ಸದಸ್ಯ ಮೊಟ್ಟ ಮೊದಲನೇ ಬಾರಿಗೆ ಏನಂತಂದ್ರೆ ಒಂದು ಶ್ಲಾಘನೆಯನ್ನ ಕೊಡುತ್ತೆ. ಏನಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನೀವು ಇದ್ರ ಬಗ್ಗೆ ಏನಂದ್ರೆ ಒಮ್ಮತದ ನಿರ್ಧಾರ ತಗೊಂಡಿದ್ರ, ಇದರ ಒಂದು ಏನಾದರೂ ನಿಮ್ಮ ಒಂದು ವಿಚಾರಣೆ ಅರ್ಜಿ ಇನ್ನೂ ಏನಾದರೂ ಹಾಕಬೇಕಾಗಿದ್ರೆ ಮುಂದಿನ 27ನೇ ತಾರೀಕುವರೆಗೆ ನಿಮಗೆ ಕಾಲಾವಕಾಶವಾಗಿರುತ್ತೆ. 27ನೇ ತಾರೀಕು ಒಳಗಾಗಿ ಏನಾದರೂ ಇದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ಅದರ ಮುಂದಿನ ಒಂದು ವಿಚಾರಣೆಯನ್ನು ನಡೆಸ್ತೀವಿ. ಆದರೆ ಈ ಮುಂದಿನ ವಿಚಾರಣೆ ನಡೆಸೋವರೆಗೆ ಈ ಕಾವೇರಿ ನದಿಯಿಂದ ತಮಿಳುನಾಡಿಗೆ ದಿನಾಲೂ 2000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಏನಂದ್ರೆ ಆದೇಶ ನೀಡಿರ್ತಾರೆ. ಮಂಜುಳಾ, ಮಾಹಿತಿಗಾಗಿ ಧನ್ಯವಾದ ಜಗದೀಶ್. ಸಂಚಾರಿ ನಿಯಮ ಪಾಲಿಸದ ವಾಹನ ಸವಾರರಿಗೆ ಇಂದು ಬಿಸಿ ಮುಟ್ಟಿಸಲಾಯಿತು. ಪಶ್ಚಿಮ ವಲಯದ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು 25 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. Take a look at these massive vehicle pileups. Transport officials has conducted a surprise check in Mysore Bank Circle against the vehicles violating the norms. The drivers had a tough time while negotiating with the cops. Inspectors verified the documents of vehicles which had defective number plates and also the two-wheelers which failed the emission test. RTO Joint Commissioner Gyanendra was also present at the spot. Today we have around more than 100 cases we have booked, and also around 25 vehicles have been seized. So mainly in the Mysore Bank Circle, what we have seen, there are some vehicles, particularly cash carrying vehicle, those vehicles without fitness, without permit, and without tax, and also it is not covered with insurance also. They must mandatorily, all the documents should be correct, and all the validity should be within the limited period. Few drivers had heated arguments with the officials for not presenting the vehicle documents. One of a motorcycle rider tried to counter the officials using his influence.
Also, officials seized a van which was carrying cash to an ATM. The van was outsourced by Kotak Bank and the driver failed to present valid fitness certificate. ಏನು ಕ್ಯಾಶ್ ಇದೆ ಗಾಡಿಯಲ್ಲಿ, ಬಟ್ ನಾಳೆ ನಾವೆಲ್ಲ ಕ್ಲಿಯರ್ ಮಾಡಿಬಿಡ್ತೀರಿ. ಎಲ್ಲಿಗೆ ಹೋಗ್ತಿದ್ದು ಇದು? ಇದು ಚೆಸ್ಟಿಗೆ ಹೋಗ್ತಾ ಇದೆ. ಚೆಸ್ಟಿಗೆ ಅಂದರೆ ಮೆದೆ ಮಾರ್ಕೆಟ್, ಅಲ್ಲಿ ಹೋಗ್ಬಿಟ್ಟು ಕ್ಯಾಶ್ ತಗೊಂಡು ಹೋಗ್ತಾ ಇದೆ. ಅಲ್ಲಿ ಕೊಡಬೇಕು. ಯಾವ ಬ್ಯಾಂಕ್ ಇದು? ಕೊಟ್ಯಾಕ್ಟ್. ಮತ್ತು ಯಾಕೆ ಗಾಡಿ ಹಿಡಿದಿರೋದು ಯಾಕೆ ಈಗ ಅವರು? ಡಾಕ್ಯುಮೆಂಟ್ ಸ್ವಲ್ಪ ಲ್ಯಾಪ್ಸ್ ಆಗಿದೆ, ಅದೇ 1 ತಿಂಗಳು ಲ್ಯಾಪ್ಸ್ ಆಗಿದೆ, ತಿಂಗಳು ಪೇ ಮಾಡಿಬಿಡ್ತೀರಿ. ನೀವು ಕ್ಯಾಶ್ ತೊಗೊಂಡು ಹೋಗ್ಬೇಕಂದಾಗ ಸೇಫ್ಟಿ ಮೆಷರ್ಸು ಅವೆಲ್ಲ ಇರ್ತಾವಲ್ಲ, ಅವೆಲ್ಲನೂ ಇಲ್ವಾ ಇದಕ್ಕೆ? ಎಲ್ಲ ಇರುತ್ತೆ, ಬಟ್ ಚೆಕ್ ಮಾಡಿಲ್ಲ ಇವತ್ತು. RTO Inspector Raju stated that they have seized the vehicles that did not have valid permit and also failed fitness test. From the last few years, RTO officials are conducting surprise checks, but still drivers are failing to present valid documents. Swapna, Media 9, Bengaluru. ದೊಡ್ಡ ಮನೆ ಹುಡುಗ ಚಿತ್ರ 25ನೇ ವಾರಕ್ಕೆ ಕಾಲಿಟ್ಟಿದ್ದು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಹಾಗಾಗಿ ಚಿತ್ರದ ನಾಯಕ ನಟ ಪುನೀತ್, ಪೋಷಕ ನಟ ಅಂಬರೀಶ್, ಚಿತ್ರದ ನಿರ್ದೇಶಕ ಸೂರಿ, ಪ್ರೊಡ್ಯೂಸರ್ ಎಂ ದೀಪಕ್ ಇಂದು ನಡೆದ ಪ್ರೆಸ್ ಮೀಟ್ನಲ್ಲಿ ಭಾಗಿಯಾಗಿದ್ದರು. ದೊಡ್ಡ ಮನೆ ಹುಡುಗನ ಕೈ ಹಿಡಿದ ಅಭಿಮಾನಿಗಳು. 3ನೇ ವಾರದತ್ತ ಸಾಗ್ತಾ ಇದೆ ದೊಡ್ಡ ಮನೆ ಹುಡುಗ. ದೊಡ್ಡ ಮನೆ ಹುಡುಗ ಚಿತ್ರ 3ನೇ ವಾರದತ್ತ ಸಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿತ್ರದ ಯಶಸ್ಸನ್ನ ಚಿತ್ರತಂಡ ಹಂಚಿಕೊಂಡಿದೆ. ಮೊದಲನೆಯದಾಗಿ ನಿರ್ದೇಶಕ ಸೂರಿ ಚಿತ್ರವನ್ನ ಕುರಿತು ಮಾತನಾಡಿದರು. ಒಂದು ದೊಡ್ಡ ಮನೆ ಹುಡುಗ ಅನ್ನೋ ಒಂದು ಟೈಟ್ಲ್ ಜೊತೆಗೆ ನಾವು ಈ ಸಿನಿಮಾ ಶುರು ಮಾಡಿದಾಗ ಗೋವಿಂದ ಅವರು ಫಸ್ಟು ಅಪ್ಪು ಸರ್ನ ನಾವು ಭೇಟಿ ಮಾಡಿದ್ದು. ನಂತರ ನಾವು ಅಂಬರೀಷ್ ಅಣ್ಣವ್ರನ್ನ ಈ ಸಿನಿಮಾ ಅಂದರೆ ರೆಬಲ್ ಸ್ಟಾರ್ ಆ್ಯಂಡ್ ಪವರ್ ಸ್ಟಾರ್ ಜೊತೆಗೆ ಈ ಸಿನಿಮಾನ ಶುರು ಮಾಡಿದಾಗ ಏನೊಂದು ಒಂದು ಆಸೆ ಇತ್ತು ನಮಗೆ. ನಾವು ಜನಕ್ಕೆ ಈ ರೀತಿಯ ಒಂದು ಸಿನಿಮಾ ಪ್ರೆಸೆಂಟ್ ಮಾಡ್ತೀವಿ ಅಂತ ಏನು ಅಂದ್ಕೊಂಡಿದ್ದು ಅದನ್ನು ನೇರವಾಗಿ ಪ್ರೆಸೆಂಟ್ ಮಾಡಿದ್ದು. ಅಷ್ಟೇ ಒಳ್ಳೆ ರಿಯಾಕ್ಷನ್ ನನಗೆ ಪಬ್ಲಿಕ್ಕಿಂದ ಸಿಕ್ತು. ನಂತರ ಮಾತನಾಡಿದ ಪುನೀತ್, ನಾನು ಅಂಬರೀಷ್ ರವರನ್ನ ಚಿಕ್ಕವನಿದ್ದಾಗಿನಿಂದಲೂ ನೋಡಿಕೊಂಡು ಬಂದಿದ್ದೇನೆ. ಈ ಚಿತ್ರದಲ್ಲಿ ಅವರ ಜೊತೆ ನಟಿಸಿರುವುದು ತುಂಬಾನೇ ಖುಷಿ ವಿಷಯ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. ಎಕ್ಸ್ಪೀರಿಯನ್ಸ್ ಎಲ್ಲ ಇಂಟರ್ವ್ಯೂಗಳಲ್ಲೂ ಹೇಳ್ತಾ ಬರ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಜಾಸ್ತಿ ಹೇಳಲ್ಲ. ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಒಳ್ಳೆ ಅನುಭವ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಮನೆ ಹುಡುಗ ಆದಮೇಲೆ ನೆಕ್ಸ್ಟ್ ಕಾಂಬಿನೇಷನ್ ಯಾವಾಗ ಅಂತ ಕೇಳ್ತಿದ್ದಾರೆ ಅಷ್ಟೇ. ಆದಷ್ಟು ಬೇಗ ಅದೊಂದಾಗಲಿ. ಕೊನೆಯದಾಗಿ ಮಾತನಾಡಿದ ಅಂಬರೀಷ್, ನಾನು ಚಿತ್ರರಂಗದಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅದರಂತೆ ಅಪ್ಪು ಅಭಿನಯದ 25ನೇ ಚಿತ್ರಕ್ಕೆ ನಾನು ಅಪ್ಪನಾಗಿ ನಟಿಸಿರುವುದು ಸಂತೋಷವಾಗಿದೆ ಅಂತ ಹೇಳ್ಕೊಂಡ್ರು. ಅದು ನನ್ನ ಹೆಂಡತಿ ನಾನು ಇಬ್ಬರು ಒಟ್ಟಿಗೆ ನಟಿಸ್ತೀವಿ. ಸೂರಿ ಅದೇ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ನೋಡೋಕ್ಕೆ ಇಷ್ಟುದ್ದ ಇದ್ರೂ ಅಷ್ಟು ದೊಡ್ಡದಾಗಿ ಪಿಕ್ಚರ್ ಮಾಡಿದ್ದಾರೆ ದೊಡ್ಡ ಮನೆ ಹುಡುಗ ಅಂತ ಹೆಸರಿಟ್ಟು. ಒಟ್ನಲ್ಲಿ ದೊಡ್ಡ ಮನೆ ಹುಡುಗ ಅಭಿಮಾನಿಗಳ ಮನಗೆದ್ದು 100 ದಿನಗಳತ್ತ ಸಾಗಲಿ ಅನ್ನೋದೇ ಚಿತ್ರತಂಡದ ಹಾರೈಕೆ. ಮಂಜುಳಾ, ಮೀಡಿಯಾ 9, ಬೆಂಗಳೂರು. ದೀಪಾವಳಿ ಇನ್ನೇನು ಹತ್ತಿರ ಬರುತ್ತಿರುವಾಗಲೇ ಮಾರುಕಟ್ಟೆಗೆ ಕಲರ್ಫುಲ್ ಲ್ಯಾಂಪ್ಸ್ ಲಗ್ಗೆ ಇಟ್ಟಿವೆ. ದೀಪಾವಳಿ ಎಂದರೆ ದೀಪಗಳ ಹಬ್ಬ. ಆದರೆ ಈ ಮಾಡರ್ನ್ ಯುಗದಲ್ಲಿ ಸ್ಥಳದ ಅವಕಾಶ ಕಡಿಮೆ ಇರೋದ್ರಿಂದ ನೀವು ಮನೆಯಲ್ಲಿ ಚಿಕ್ಕ ಚಿಕ್ಕ ಲ್ಯಾಂಪ್ಸ್ಗಳನ್ನು ಬಳಸಬಹುದಾಗಿದೆ. ಹಾಗಿದ್ರೆ ಈ ಬಾರಿ ಯಾವ ಯಾವ ರೀತಿ ಲ್ಯಾಂಪ್ಸ್ಗಳು ಮಾರುಕಟ್ಟೆಗೆ ಬಂದಿವೆ ನೋಡೋಣ ಬನ್ನಿ. ದೀಪಾವಳಿ ಅಂದ್ಕೂಡ್ಲೆ ನಮ್ಮ ಕಣ್ಣ ಮುಂದೆ ಬರೋದು ಸಾಲು ಸಾಲು ಹಣತೆಗಳು. ಹಬ್ಬದ ಹೆಸರೇ ಹೇಳುವಂತೆ ಇದು ದೀಪಗಳ ಹಬ್ಬ. ಮನೆಯ ತುಂಬಾ ಹಣತೆಗಳ ಸಾಲು ರಾರಾಜಿಸುತ್ತೆ. ಕತ್ತಲನ್ನ ಓಡಿಸಿ ಬೆಳಕನ್ನ ಪಡೆಯುವ ಸಲುವಾಗಿ ನಾವು ಹಣತೆಗಳನ್ನ ಹಚ್ಚಿ ಸಂಭ್ರಮಿಸುತ್ತೇವೆ. ಹಣತೆಗಳ ಸಾಲು ಬೆಳಕಿನ ಚಿತ್ತಾರವನ್ನೇ ಮೂಡಿಸುತ್ತೆ. ಅದರಂತೆ ಮಾಡರ್ನ್ ಲೋಕದಲ್ಲಿ ಹಣತೆಯಂತೆ ಮತ್ತೊಂದು ರೀತಿಯ ಹೊಸ ಟ್ರೆಂಡ್ ಶುರುವಾಗಿದೆ. ಅದೇನಂತೀರಾ? ಅವೇ ಕಲರ್ಫುಲ್ ಲ್ಯಾಂಪ್ಸ್. ಈ ಬಾರಿಯ ದೀಪಾವಳಿಯಲ್ಲಿ ಕಲರ್ ಲ್ಯಾಂಪ್ಸ್ಗಳು. ಪ್ರತಿ ಮನೆ ಮುಂದೆ ಈ ರೀತಿಯ ಕಲರ್ಫುಲ್ ಲ್ಯಾಂಪ್ಸ್ಗಳನ್ನ ತೂಗಿ ಹಾಕಿ ಎಂಜಾಯ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಈ ಎಂಜಾಯ್ ಅನ್ನ ಕಲರ್ಫುಲ್ ಆಗಿ ಕಾಣಬೇಕಂದ್ರೆ ಈ ತರಹದ ಲ್ಯಾಂಪ್ಗಳನ್ನ ಉಪಯೋಗಿಸಿದ್ರೆ ಮನೆಯ ಅಂದ ಹೆಚ್ಚೋದಂತೂ ಗ್ಯಾರಂಟಿ. ದೀಪಾವಳಿ ಹಬ್ಬಕ್ಕಷ್ಟೇ ಅಲ್ಲದೆ ಈ ಕಲರ್ಫುಲ್ ಲ್ಯಾಂಪ್ಸ್ಗಳನ್ನ ರೂಮ್,
ಪೋರ್ಟಿಕೋ, ಬಾಲ್ಕನಿ ಹೀಗೆ ಮನೆಯ ಎಲ್ಲ ಕಡೆಗಳಲ್ಲಿ ತೂಗಿ ಹಾಕಿ ಇಂಟೀರಿಯರ್ ಡೆಕೋರೇಟ್ ಮಾಡಿದ್ರೆ ಮನೆ ಮತ್ತು ಮನ ಕೂಡ ಆನಂದವಾಗಿರುತ್ತೆ. ಆಕರ್ಷಕ ಲುಕ್ ನೀಡ್ತದೆ ಈ ಕಲರ್ಫುಲ್ ಲ್ಯಾಂಪ್ಸ್. ನೋಡೋದಕ್ಕೆ ಬಾಲ್ನಂತೆ ಕಾಣೋ ಈ ಲ್ಯಾಂಪ್ಗಳು ತುಂಬಾನೇ ಆಕರ್ಷಕವಾಗಿವೆ. ಬಾಲ್ನ ಆಕಾರದಲ್ಲಿ ಡಿಸೈನ್ ಮಾಡಲಾಗಿರೋ ಈ ಸುಂದರ ಲ್ಯಾಂಪ್ಗಳನ್ನ ನೀವು ನಿಮ್ಮ ಮನೆ ಅಂದ ಹೆಚ್ಚಿಸೋ ಸಲುವಾಗಿ ಬಳಸಬಹುದು. ಆಕರ್ಷಕ ಲುಕ್ ನಿಮ್ಮ ಮನೆಗೆ ಸಿಗೋದ್ರಲ್ಲಿ ನೋ ಡೌಟ್. ಈ ಲ್ಯಾಂಪ್ನ ವಿಶೇಷತೆ ಏನು ಗೊತ್ತಾ? ನೋಡೋಕೆ ಥೇಟ್ ಹಕ್ಕಿಗೂಡಿನಂತೆ ಕಾಣುತ್ತೆ ಈ ಕಲರ್ಫುಲ್ ಲ್ಯಾಂಪ್ಸ್. ಹೌದು, ನೋಡೋಕೆ ಥೇಟ್ ಹಕ್ಕಿಗೂಡಿನಂತೆ ಕಾಣೋ ಈ ಲ್ಯಾಂಪ್ ನಿಮ್ಮ ಮನೆಗೊಂದು ನ್ಯಾಚುರಲ್ ಲುಕ್ ನೀಡೋದ್ರಲ್ಲಿ ನೋ ಡೌಟ್. ಇನ್ನು ಈ ಆಕರ್ಷಕ ಲ್ಯಾಂಪ್ ಅನ್ನ ಟರ್ಕಿಯಿಂದ ಇಂಪೋರ್ಟ್ ಮಾಡಿರೋದು ಇದರ ವಿಶೇಷತೆ. ಸದ್ಯ ಈ ಲ್ಯಾಂಪ್ಗಳತ್ತ ಎಲ್ಲರ ಗಮನ ಸೆಳೀತಾ ಇದ್ದು ಗ್ರಾಹಕರನ್ನ ಆಕರ್ಷಿಸ್ತಾ ಇದೆ. ಇದು ವೈರ್ಲೆಸ್ ಲ್ಯಾಂಪ್ಗಳಾಗಿದ್ದು ಎಲ್ಲೆಂದರಲ್ಲಿ ತೂಗಿ ಹಾಕಬಹುದು. ಈ ಲ್ಯಾಂಪ್ಗಳಿಗೆ ವೈರ್ ಇದ್ರೆ ಲುಕ್ ಹಾಳಾಗತ್ತೆ, ಹಾಗೆ ಎಲ್ಲೆಂದರಲ್ಲಿ ತೂಗಿ ಹಾಕೋದಕ್ಕೂ ಕೂಡ ಅನುಕೂಲವಾಗುವುದಿಲ್ಲ ಅಂತ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಲ್ಯಾಂಪ್ಗಳನ್ನ ತೂಗಿ ಹಾಕಲು ಅಂತಾನೆ ವೈರ್ಲೆಸ್ ಡಿಸೈನ್ ಮಾಡಲಾಗಿದೆ. ಈ ಬಾರಿ ದೀಪಾವಳಿಗೆ ನಿಮ್ಮ ಮನೆಗೆ ಒಂದು ವಿಶಿಷ್ಟ ವಿನೂತನ ಲುಕ್ ನೀಡಬೇಕು ಅಂದ್ರೆ ನೀವು ಕೂಡ ಈ ಸಿಂಪಲ್ ಆದ ಲ್ಯಾಂಪ್ಗಳನ್ನ ಬಳಸಬಹುದು. ಇದರಿಂದ ನಿಮ್ಮ ಮನೆಗೆ ಒಂದು ವಿಶಿಷ್ಟ ಲುಕ್ ಅನ್ನ ನೀಡಿ ಈ ಬಾರಿ ಹಬ್ಬದ ಕಳೆಯನ್ನ ಇನ್ನಷ್ಟು ಡಬಲ್ ಮಾಡಬಹುದು. ಮಂಜುಳಾ, ಮೀಡಿಯಾ 9, ಬೆಂಗಳೂರು. ಧರ್ಮಶಾಲಾದಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಐತಿಹಾಸಿಕ ಏಕದಿನ ಪಂದ್ಯದಲ್ಲಿ ಧೋನಿ ಬ್ರಿಗೇಡಿಯರ್ಸ್ ರೋಚಕ ಗೆಲುವು ಸಾಧಿಸಿದೆ. ಟೀಂ ಇಂಡಿಯಾ ಆಕ್ರಮಣಕಾರಿ ದಾಳಿಗೆ ಕಿವೀಸ್ ತತ್ತರ. ಮೊದಲ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ ಧೋನಿ ಬಳಗ. ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಮಾಡೋ ನಿರ್ಧಾರ ಕೈಗೊಂಡ ಧೋನಿ ಪ್ಲಾನ್ ಆರಂಭದಲ್ಲೇ ವರ್ಕೌಟ್ ಆಯಿತು. 12 ರನ್ ಗಳಿಸಿದ ಮಾರ್ಟಿನ್ಗೆ ಹಾರ್ದಿಕ್ ಪಾಂಡ್ಯ ಪೆವಿಲಿಯನ್ಸ್ ಹಾದಿ ತೋರಿಸಿದ್ರೆ 3 ರನ್ ಗಳಿಸಿದ ಕೆವಿ ವಿಲಿಯನ್ಸ್ಗೆ ಉಮೇಶ್ ಯಾದವ್ ಗೇಟ್ ಪಾಸ್ ನೀಡಿದ್ರು. 190 ರನ್ಗಳಿಗೆ ಆಲ್ಔಟ್ ಆದ ನ್ಯೂಜಿಲೆಂಡ್ 6 ವಿಕೆಟ್ ನಷ್ಟಕ್ಕೆ 191 ರನ್ಗಳನ್ನ ಪಡೆದು ಜಯ ಪಡೆದ ಟೀಂ ಇಂಡಿಯಾ. ಅಂತಿಮವಾಗಿ ನ್ಯೂಜಿಲೆಂಡ್ 43.5 ಓವರ್ಗಳ ಅಂತ್ಯಕ್ಕೆ 190 ರನ್ ಗಳಿಸಿ ಆಲ್ಔಟ್ ಆಯಿತು. ನಂತರ ಬ್ಯಾಟಿಂಗ್ ಇಳಿದ ಕೊಹ್ಲಿ ಆರ್ಭಟಕ್ಕೆ ಕೆವಿಎಸ್ ಬೌಲರ್ಗಳು ಕಕ್ಕಾಬಿಕ್ಕಿಯಾದ್ರು. ಅಂತಿಮವಾಗಿ 191 ರನ್ಗಳ ಬೇಟೆಗೆ ಬೆನ್ನತ್ತಿದ ಟೀಂ ಇಂಡಿಯಾ 6 ವಿಕೆಟ್ ನಷ್ಟಕ್ಕೆ 191 ರನ್ಗಳನ್ನ ಪಡೆದು ಜಯ ಪಡೆದ್ರು. ಪವನ್ ಗೌಡ, ಮೀಡಿಯಾ 9, ಬೆಂಗಳೂರು. ಸಂಚಾರಿ ನಿಯಮ ಪಾಲಿಸದ ವಾಹನ ಸವಾರರಿಗೆ ಇಂದು ಬಿಸಿ ಮುಟ್ಟಿಸಲಾಯಿತು. ಪಶ್ಚಿಮ ವಲಯದ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು 25 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. Take a look at these massive vehicle pileups. Transport officials has conducted a surprise check in Mysore Bank Circle against the vehicles violating the norms. The drivers had a tough time while negotiating with the cops. Inspectors verified the documents of vehicles which had defective number plates and also the two-wheelers which failed the emission test. RTO Joint Commissioner Gyanendra was also present at the spot. Today we have around more than 100 cases we have booked, and also around 25 vehicles have been seized. So mainly in the Mysore Bank Circle, what we have seen, there are some vehicles, particularly cash-carrying vehicle, those vehicles without fitness, without permit, and without tax, and also it is not covered with insurance also. They must mandatorily, all the documents should be correct, and all the validity should be within the limited period. Few drivers had heated arguments with the officials for not presenting the vehicle documents. One of a motorcycle rider tried to counter the officials using his influence. Also, officials seized a van which was carrying cash to an ATM. The van was outsourced by Kotak Bank and the driver failed to present valid fitness certificate. ಏನು ಕ್ಯಾಶ್ ಇದೆ ಗಾಡಿಯಲ್ಲಿ,
ಬಟ್ ನಾಳೆ ನಾವೆಲ್ಲ ಕ್ಲಿಯರ್ ಮಾಡಿಬಿಡ್ತೀರಿ. ಎಲ್ಲಿಗೆ ಹೋಗ್ತಿದ್ದು ಇದು? ಇದು ಚೆಸ್ಟಿಗೆ ಹೋಗ್ತಾ ಇದೆ. ಚೆಸ್ಟಿಗೆ ಅಂದರೆ ಮೆದೆ ಮಾರ್ಕೆಟ್, ಅಲ್ಲಿ ಹೋಗ್ಬಿಟ್ಟು ಕ್ಯಾಶ್ ತಗೊಂಡು ಹೋಗ್ತಾ ಇದೆ. ಅಲ್ಲಿ ಕೊಡಬೇಕು. ಯಾವ ಬ್ಯಾಂಕಿಗೆ ಇದು? ಕೊಟ್ಯಾಕ್ಟ್. ಮತ್ತೆ ಯಾಕೆ ಗಾಡಿ ಹಿಡಿದಿರೋದು ಯಾಕೆ ಈಗ ಅವರು? ಡಾಕ್ಯುಮೆಂಟ್ ಸ್ವಲ್ಪ ಲ್ಯಾಪ್ಸ್ ಆಗಿದೆ, ಅದೇ 1 ತಿಂಗಳು ಲ್ಯಾಪ್ಸ್ ಆಗಿದೆ, ತಿಂಗಳು ಪೇ ಮಾಡಿಬಿಡ್ತೀರಿ. ನೀವು ಕ್ಯಾಶ್ ತೊಗೊಂಡು ಹೋಗ್ಬೇಕಂದಾಗ ಸೇಫ್ಟಿ ಮೆಷರ್ಸು ಅವೆಲ್ಲ ಇರ್ತಾವಲ್ಲ, ಅವೆಲ್ಲನೂ ಇಲ್ವಾ ಇದಕ್ಕೆ? ಎಲ್ಲ ಇರುತ್ತೆ, ಬಟ್ ಚೆಕ್ ಮಾಡಿಲ್ಲ ಇವತ್ತು. RTO Inspector Raju stated that they have seized the vehicles that did not have valid permit and also failed fitness test. From the last few years, RTO officials are conducting surprise checks, but still drivers are failing to present valid documents. Swapna, Media 9, Bengaluru. ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿದ್ದ ಆ ಸಾಧು ಪ್ರಾಣಿ ನಾಡಿಗೆ ಕಾಲಿಟ್ಟಿದ್ದೇ ತಪ್ಪಾಗಿ ಹೋಗಿದೆ. ಪ್ರಾಣ ಭಯದಿಂದ ಓಡುತ್ತಾ ಗಾಯಗೊಂಡಿದ್ದ ಅದು ದಿನೇ ದಿನೇ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಕಾಡು ಪ್ರಾಣಿಗಳನ್ನ ರಕ್ಷಿಸಬೇಕಾದವರು ಆ ಪ್ರಾಣಿಯ ವೇದನೆಯನ್ನ ಕಂಡು ಕಾಣದಂತೆ ಅರಣ್ಯಾಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತು ಬೇಜವಾಬ್ದಾರಿತನವನ್ನ ಪ್ರದರ್ಶಿಸುತ್ತಾರೆ. ಆಗಸ್ಟ್ 30ರಂದು ಕಾಲುವೆಗೆ ಬಿದ್ದ ಗಜರಾಜ ಸಿದ್ಧ. 1.5 ತಿಂಗಳಿನಿಂದಲೂ ಸಿದ್ಧನಿಗಿಲ್ಲ ಚಿಕಿತ್ಸೆ. ಕಾಲುವೆಯಲ್ಲಿ ಬಿದ್ದು ಒದ್ದಾಟ. ಒಂದ್ ಕಡೆ ಏಳಲು ಆಗದೆ, ಇನ್ನೊಂದ್ ಕಡೆ ನೀರಿನಿಂದ ಹೊರಬರಲು ಆಗದೆ ಪರದಾಡುತ್ತಿರುವ ಗಜರಾಜ. ಈ ದೃಶ್ಯ ಕಂಡು ಬಂದಿದ್ದು ಮಂಚಿನಬೆಲೆ ಡ್ಯಾಂನ ಹಿನ್ನೀರಿನ ಭಾಗದಲ್ಲಿ. ಸುಮಾರು 40 ದಿನಗಳಿಂದ ಗಜರಾಜ ಸಿದ್ಧ ಈ ಹಿನ್ನೀರಿನಲ್ಲಿ ಕಾಲವನ್ನ ಕಳೀತಿದ್ದಾನೆ. ಸಿದ್ಧನ ಕಾಲಿಗೆ ಗಾಯವಾಗಿ ಕಾಲು ಕೊಳೆಯುತ್ತಿದ್ದರೂ ಅರಣ್ಯ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಗಮನವನ್ನ ವಹಿಸುತ್ತಿಲ್ಲ. ಸುಮಾರು 40 ದಿನಗಳ ಹಿಂದೆ ಸಿದ್ಧ ಸಾವನೂರು ದುರ್ಗದಿಂದ ಬನ್ನೇರುಘಟ್ಟಕ್ಕೆ ಬರುತ್ತಿದ್ದ. ಈ ಸಂದರ್ಭದಲ್ಲಿ ದೊಡ್ಡೇರಿ ಗ್ರಾಮದಲ್ಲಿ ಪುಂಡಾಟವನ್ನ ಕೂಡ ನಡೆಸಿದ್ದ. ಈತನ ಪುಂಡಾಟವನ್ನ ಸಹಿಸಿಕೊಳ್ಳಲಾಗದೆ ಅರಣ್ಯ ಅಧಿಕಾರಿಗಳು ಈತನ ಬೆನ್ನನ್ನ ಹತ್ತಿದ್ದಾರೆ. ಓಡಿ ಹೋಗುವ ಭರದಲ್ಲಿ ಸಿದ್ಧ 10 ಅಡಿಯ ನೀರಿನ ಕಾಲುವೆಗೆ ಬಿದ್ದಿದ್ದಾನೆ. ಬಿದ್ದ ರಭಸಕ್ಕೆ ಸಿದ್ಧನ ಬಲಗಾಲಿಗೆ ತೀವ್ರ ಗಾಯವಾಗಿತ್ತು. ಈ ಗಾಯ ದೊಡ್ಡದಾಗಿ ಕಾಲು ಕೊಳೆತು ಗ್ಯಾಂಗ್ರೀನ್ಗೆ ತಿರುಗಿದೆ. 1.5 ತಿಂಗಳಿನಿಂದ ನರಳಾಡುತ್ತಿರುವ ಸಿದ್ಧನ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆಗಳಿವೆ. ಈ ಕುರಿತು ವನ್ಯಜೀವಿ ಸಂರಕ್ಷಕರು ಸಾಕಷ್ಟು ಬಾರಿ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಅರಣ್ಯಾಧಿಕಾರಿಗಳು ತೋರಿಕೆಗೆ ಮಾತ್ರ ಉಪಚಾರವನ್ನ ಮಾಡ್ತಾ ಇದ್ದಾರೆ ಅಂತ ವನ್ಯಜೀವಿ ಸಂರಕ್ಷಕರು ದೂರಿದ್ದಾರೆ. ಅರಣ್ಯ ಇಲಾಖೆ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ಅದ್ರದ್ದು ಕೇರ್ ತಗೊಳ್ಳೋದ್ರ ಬಗ್ಗೆ ಹ್ಯಾಟ್ಸ್ ಅಪ್. ಆ ವಿಷಯದಲ್ಲಿ ಟ್ರೀಟ್ಮೆಂಟ್ ಕೊಡೋ ವಿಷಯದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಅನ್ನೋ ಒಂದು ಪ್ರಯತ್ನ ನಮಗೆ ಕಣ್ಣು ಕಾಣ್ತಾ ಇದೆ. ಅದು ನೀರಿನಲ್ಲಿ ಇರುವ ಸಿದ್ಧ ನೀರಿನಿಂದ ಮೇಲಕ್ಕೆ ಬರುವ ತನಕ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಅರಣ್ಯ ಸಿಬ್ಬಂದಿಯೊಬ್ಬರು ಹೇಳಿದ್ದಾರೆ. ಆದ್ರೆ ಇದೀಗ ಸಿದ್ಧ ಹಾಗೋ ಹೇಗೋ ಮಾಡಿ ನೀರಿನಿಂದ ಮೇಲಕ್ಕೆ ಬಂದಿದ್ದಾನೆ. ಈಗಾದ್ರೂ ಚಿಕಿತ್ಸೆಯನ್ನ ನೀಡಿ ಎಂದು ಅರಣ್ಯಾಧಿಕಾರಿಗಳಿಗೆ ಕೇಳಿದ್ರೆ ವೈದ್ಯರು ದಸರಾ ಉತ್ಸವದಲ್ಲಿ ಆನೆಗಳ ಚಿಕಿತ್ಸೆಗಾಗಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಸರಾ ಮುಗಿದು 1 ವಾರ ಕಳೆದ್ರೂ ಕೂಡ ವೈದ್ಯರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀವಿ ಅಂತಾರೆ. ಬೇರೆಯವರಿದ್ರು ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರು ನನಗೆ. ಒಟ್ನಲ್ಲಿ ಗಜರಾಜ 1.5 ತಿಂಗಳಿನಿಂದ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾನೆ. ಇನ್ನಾದ್ರೂ ಅರಣ್ಯ ಅಧಿಕಾರಿಗಳು ಸಿದ್ಧನ ಬಗ್ಗೆ ಕಾಳಜಿಯನ್ನ ವಹಿಸಿ ಚಿಕಿತ್ಸೆ ಕೊಡಲಿ ಎಂಬುದೇ ನಮ್ಮೆಲ್ಲರ ಆಶಯ. ಗೌತಮ್ ಶೇಟ್, ಮೀಡಿಯಾ 9, ಬೆಂಗಳೂರು.